ಕುಂಭಕರ್ಣ ಕತೆ. ಧೈರ್ಯ ಮತ್ತು ನಿಷ್ಠೆಯ ಮಹತ್ವ. ಕುಂಭಕರ್ಣನ ಜನನ ಮತ್ತು ತಪಸ್ಸು. ಅದೊಂದು ಸಮಯದಲ್ಲಿ ವಿಶ್ರವ ಮುನಿ ಮತ್ತು ಕೈಕಸಿ ಅವರಿಗೆ 3 ಮಕ್ಕಳು ಜನಿಸಿದರು: ರಾವಣ, ಕುಂಭಕರ್ಣ ಮತ್ತು ಶೂರ್ಪಣಖೆ. ಅವರಲ್ಲಿ ಕುಂಭಕರ್ಣನು ಶಕ್ತಿಯನ್ನೂ ಭೋಜನಾಸಕ್ತಿಯನ್ನೂ ಹೊಂದಿದನು. ವಿಶ್ರವ ಮುನಿ, ನಿಮ್ಮ ಶಕ್ತಿಯನ್ನು ಸದ್ಗುಣಕ್ಕಾಗಿ ಬಳಸಿ ಮಗನೇ. ಕೈಕಸಿ, ನೀವು ನಮ್ಮ ವಂಶಕ್ಕೆ ಗೌರವ ತಂದುಕೊಡಿ ಮಕ್ಕಳೇ. ಮಕ್ಕಳು ಯೌವನಕ್ಕೆ ಬಂದಾಗ ತಪಸ್ಸಿಗಾಗಿ ಹೊರಟರು. ಕುಂಭಕರ್ಣ ತಪಸ್ಸಿನಲ್ಲಿ ಕುಳಿತುಕೊಂಡು, ಬ್ರಹ್ಮದೇವ, ನಾನು ಇಂದ್ರಾಸನವನ್ನು ಬಯಸುತ್ತೇನೆ. ಸರಸ್ವತಿ ದೇವಿ, ನಾನು ನಿನ್ನ ನಾಲಿಗೆ ಮೇಲೆ ಆವರಿಸುತ್ತೇನೆ. ನೀನು ತಪ್ಪು ಕೇಳುತ್ತೀಯಾ? ಕುಂಭಕರ್ಣ, ನನಗೆ ನಿದ್ರಾಸನವನ್ನು ದಯಪಾಲಿಸು. ಬ್ರಹ್ಮದೇವ, ನೀನು 6 ತಿಂಗಳು ನಿದ್ರೆ ಮಾಡಿ 1 ದಿನ ಎಚ್ಚರವಾಗಿರುತ್ತೀಯಾ? ಇದೇ ಕುಂಭಕರ್ಣನ ದುರಾದೃಷ್ಟದ ಆರಂಭ. ರಾಮಾಯಣ ಯುದ್ಧ. ಕುಂಭಕರ್ಣನ ಎಚ್ಚರಿಕೆ. ರಾವಣ ಕೋಪದಲ್ಲಿ, ಸೆನೆ ಸೋಲುತ್ತಿದೆ. ಕುಂಭಕರ್ಣನನ್ನು ಎಬ್ಬಿಸಿ. ರಾಕ್ಷಸರು ಡೋಳೆ ಹೊಡೆದು ತಾಳಮೇಳ ಮಾಡುತ್ತಾ, ಎದ್ದು ಬಾ ಮಹಾಬಲ. ಕುಂಭಕರ್ಣ ಆಲಸ್ಯದಿಂದ ಎದ್ದಂತೆ, ಭೂ, ಹಸಿವಾಗಿದೆ. ಯಾವುದು ಇದನು? ಯುದ್ಧವೇ? ರಾವಣ, ಹೌದು, ನಿನ್ನ ಸಹಾಯ ಬೇಕು ಸಹೋದರ ಕುಂಭಕರ್ಣ. ಅಧರ್ಮವನ್ನು ಬೆಂಬಲಿಸುವುದು ಸರಿ ಅಲ್ಲ, ಆದರೆ ನಿನ್ನ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಕುಂಭಕರ್ಣನು ಭೀಕರ ರೂಪದಲ್ಲಿ ಬಂದನು. ವಾನರ ಸೇನೆ ಬೆಚ್ಚಿ ಬಿದ್ದಿತು. ಹನುಮಂತ, ಎಚ್ಚರ ವೀರರೇ, ಇವನ ಶಕ್ತಿ ಅಪಾರ. ಸುಗ್ರೀವ, ಒಟ್ಟಾಗಿ ಹೋರಾಡೋಣ. ಕುಂಭಕರ್ಣನು ಹನುಮಂತ, ಅಂಗದ ಮತ್ತು ಸುಗ್ರೀವರನ್ನು ತಳ್ಳುತ್ತಾನೆ. ಅಂಗದ, ಅವನು ಅವಿರತ ಶಕ್ತಿಯಿಂದ ನಾಶ ಮಾಡುತ್ತಿದ್ದಾನೆ. ಕೊನೆಗೆ ರಾಮನು ಬಂದು ಸಮರ ಭೂಮಿಯಲ್ಲಿ ಕುಂಭಕರ್ಣನನ್ನು ಎದುರಿಸಿದನು. ಕುಂಭಕರ್ಣನ ಅಂತ್ಯ. ರಾಮ ಧೈರ್ಯದಿಂದ, ಧರ್ಮದ ಪರ ಹೋರಾಟ ನನ್ನ ಕರ್ತವ್ಯ, ಕ್ಷಮಿಸು ಕುಂಭಕರ್ಣ. ಕುಂಭಕರ್ಣ ವಿಷಾದದಿಂದ, ನಾನು ನನ್ನ ಸಹೋದರನ ನಿಷ್ಠೆಗೆ ಸಿಕ್ಕಿಹಾಕಿಕೊಂಡೆ. ಧರ್ಮಪಥವು ಶ್ರೇಷ್ಠವೆಂಬ ಅರಿವಿದೆ, ಆದರೆ ನಾನು ನನ್ನ ಕರ್ತವ್ಯವನ್ನು ಕೈಬಿಡಲಾರೆ. ರಾಮನು ಬಾಣ ಹಾರಿ ಕುಂಭಕರ್ಣನ ತಲೆಯನ್ನು ಹಾರಿ ಬಡಿದನು. ಕುಂಭಕರ್ಣ ಬಿದ್ದು ಭೂಮಿ ನಡುಗುತ್ತದೆ. ಕುಂಭಕರ್ಣನ ಶಕ್ತಿ, ಧೈರ್ಯ ಮತ್ತು ಸಹೋದರ ಪ್ರೀತಿ ಇಂದಿಗೂ ನಮಗೆ ಪಾಠ ಕಲಿಸುತ್ತವೆ. ಶಕ್ತಿ, ಜವಾಬ್ದಾರಿ ಮತ್ತು ಧರ್ಮಪಥದ ಮಹತ್ವ. ಪುರಾತನ ಕಾಲದಲ್ಲಿ ಮಹರ್ಷಿ ಪುಲಸ್ತ್ಯನ ಪುತ್ರ ವಿಶ್ರವಾಸು ಎಂಬ ಋಷಿಯು ಇದ್ದ. ಅವರು ರಾಕ್ಷಸಿ ಕೈಕಸಿ ಎಂಬಳನ್ನು ವಿವಾಹವಾಗಿ ಅವರಿಂದ 3 ಪುತ್ರರು ಜನಿಸಿದರು: ರಾವಣ, ಕುಂಭಕರ್ಣ ಮತ್ತು ವಿಭೀಷಣ. ಇವರಿಗೆ 1 ಸಹೋದರಿ ಶೂರ್ಪಣಖಿಯೂ ಇದ್ದಳು. ಇವರಲ್ಲಿ ರಾವಣನು ಮಹಾಬುದ್ಧಿವಂತ, ಆದರೆ ಅಹಂಕಾರಿ. ವಿಭೀಷಣನು ಧರ್ಮಾತ್ಮ. ಕುಂಭಕರ್ಣನು ಶಕ್ತಿಯಲ್ಲೇನೋ ಅಮೋಘ. ಅವನು ಎತ್ತರದ ಬೆಟ್ಟದಷ್ಟು ದೇಹ, ಬೆಂಕಿಯಂತೆ ಕಣ್ಣುಗಳು, ಗುಡುಗಿಯಂತೆ ಧ್ವನಿ, ತಡಾಕೆಯಷ್ಟು ಬಾಯುಳ್ಳನು. ಅವನು ಭೋಜನ ಮಾಡುವಾಗ ಸಾವಿರಾರು ಕುದುರೆಗಳು, ಎಣೆಯಲಾಗದ ತಿನಿಸುಗಳನ್ನು ತಿನ್ನಬಹುದಾದ ಶಕ್ತಿಯುಳ್ಳವನು. ಶಿಶುಗಳಿಂದಲೇ ತಪಸ್ಸಿನಲ್ಲಿ ತೊಡಗಿದರು. ಬ್ರಹ್ಮದೇವನು ತೃಪ್ತನಾಗಿ ವರಮಾಲೆಯನ್ನು ನೀಡಲು ಬಂದಾಗ ದೇವತೆಗಳು ಕುಂಭಕರ್ಣನಿಂದ ಭಯಗೊಂಡು ಯೋಗ್ಯವಾದ ವರ ನೀಡದಂತೆ ಸರಸ್ವತಿಯ ಸಹಾಯವನ್ನು ಕೋರಿದರು. ಕುಂಭಕರ್ಣನು ಇಂದ್ರಾಸನ, ಇಂದ್ರನ ಸ್ಥಾನ ಎಂದು ಕೇಳಬೇಕಾದರೆ ಸರಸ್ವತಿ ಆತನ ನಾಲಿಗೆಯನ್ನು ತಿರುಗಿಸಿ ಅವನು ನಿದ್ರಾಸನ ಎಂದು ಕೇಳಿದ. ಈತನಿಗೆ ವರ. ವರ್ಷದಲ್ಲಿ 6 ತಿಂಗಳು ನಿರಂತರ ನಿದ್ರೆ, ಎಚ್ಚರವಾದಾಗ ಮಾತ್ರ ಭೋಜನ. ಆ ಸಮಯದಲ್ಲಿ ಅಪಾರ ಶಕ್ತಿ ಮತ್ತು ಯುದ್ಧ ಕೌಶಲ. ಈ ವರದಿಂದ ದೇವತೆಗಳು ಕಿಂಚಿತ್ ನಿಶ್ವಾಸ ಬಿಟ್ಟರು. ಆದರೆ ಕುಂಭಕರ್ಣನ ಶಕ್ತಿ ಎಚ್ಚರವಿರುವಾಗ ಪ್ರಪಂಚವನ್ನೇ ಕಂಪಿಸುತ್ತಿತ್ತು. ರಾಮಾಯಣದಲ್ಲಿ ಸೀತೆಯನ್ನು ರಾವಣನು ಅಪಹರಿಸಿದ ನಂತರ ರಾಮನು ಲಂಕೆಗೆ ದಂಡೆಯೊಂದಿಗೆ ಬಂದನು. ಯುದ್ಧದಲ್ಲಿ ಲಕ್ಷ್ಮಣ, ಹನುಮಂತ, ಸುಗ್ರೀವ, ಅಂಗದ ಮುಂತಾದವರು